XLOOKUP ಟಾಪ್ 10 ಎಕ್ಸೆಲ್ ಫಾರ್ಮುಲಾಗಳಲ್ಲಿ ಒಂದು. ಈ ಫಾರ್ಮುಲಾ VLOOKUP, HLOOKUP ಎರಡನ್ನು ರೀಪ್ಲೇಸ್ ಮಾಡೋದಷ್ಟೇ ಅಲ್ಲ, XLOOKUP ನಲ್ಲಿ ಇನ್ನೂ ಹಲವಾರು ಫಂಕ್ಷನಾಲಿಟೀಸ್ ಇವೆ. ಅವನ್ನೆಲ್ಲ ಎಕ್ಸಾಂಪಲ್ ಮೂಲಕ ಡೀಟೇಲ್ ಆಗಿ ಈಗ ತಿಳ್ಕೊಳ್ಳೋಣ. ಎಕ್ಸಾಂಪಲ್ 1 ವರ್ಟಿಕಲ್ ಲುಕಪ್. ನನ್ನ ಹತ್ರ ಒಂದು ಸ್ಟೂಡೆಂಟ್ ಡೇಟಾ ಇದೆ. ಸ್ಟೂಡೆಂಟ್ ನೇಮ್ಸ್ ಇದೆ, ಅವ್ರು ಸ್ಕೋರ್ ಮಾಡಿರೋ ಪರ್ಸೆಂಟೇಜ್ ಸ್ಕೋರ್ಸ್ ಇದೆ. ಯಾವ ಸ್ಟೂಡೆಂಟ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ವರ್ಟಿಕಲ್ ಲುಕಪ್ ಫಂಕ್ಷನಾಲಿಟಿ VLOOKUP ಅಲ್ಲಿ ಕೂಡ ಇದೆ. VLOOKUP ಅಂದರೆ ವರ್ಟಿಕಲ್ ಲುಕಪ್. ಎರಡು ಫಂಕ್ಷನ್ನ ಅಪ್ಲೈ ಮಾಡೋಣ, XLOOKUP, VLOOKUP ಎರಡೂ. XLOOKUP ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಲುಕಪ್ ವ್ಯಾಲ್ಯೂ, ಸ್ಟೂಡೆಂಟ್ ನೇಮ್, ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ, ಕಾಮ, ಲುಕಪ್ ಆ್ಯರೆ. ಲುಕಪ್ ವ್ಯಾಲ್ಯೂ ಯಾವ ಕಾಲಮಲ್ಲಿದೆ ಅದು ಲುಕಪ್ ಆ್ಯರೆ, ಕಾಮ, ರಿಟರ್ನ್ ಆ್ಯರೆ. ನಮಗೆ ಬೇಕಾಗಿರೋ ಔಟ್ಪುಟ್ ಯಾವ ಕಾಲಮಲ್ಲಿದೆ ಆ ಡೇಟಾ ಎಲ್ಲ ರಿಟರ್ನ್ ಆ್ಯರೆ. ಪರ್ಸೆಂಟೇಜ್ ಸ್ಕೋರ್ಸ್ ಸೆಲೆಕ್ಟ್ ಮಾಡ್ತೀನಿ. ಈಗ 3 ಪ್ಯಾರಾಮೀಟರ್ ಅಷ್ಟೇ ತಗೊಳ್ಳೋಣ ಸದ್ಯಕ್ಕೆ. ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. 61%. ಕ್ರಾಸ್ ಚೆಕ್ ಮಾಡಿದ್ರೆ ಸರಿಯಾಗಿದೆ. ಈಗ VLOOKUP ಫಂಕ್ಷನ್ನ ಅಪ್ಲೈ ಮಾಡೋಣ. ಲುಕಪ್ ವ್ಯಾಲ್ಯೂ, ಸ್ಟೂಡೆಂಟ್ ನೇಮ್, ಸೆಲ್ ರೆಫರೆನ್ಸ್ ಕೊಟ್ಟಿದ್ದೀನಿ, ಕಾಮ, ಟೇಬಲ್ ಆ್ಯರೆ. ಎರಡರಲ್ಲೂ ಫಾರ್ಮುಲಾ ಸಿಂಟೆಕ್ಸ್ ಬೇರೆ ಥರ ಇರುತ್ತೆ. ಟೇಬಲ್ ಆ್ಯರೆ ಎಲ್ಲ ಡೇಟಾ ಸೆಲೆಕ್ಟ್ ಮಾಡಬೇಕು, ಕಾಮ, ಕಾಲಮ್ ಇಂಡೆಕ್ಸ್ ನಂಬರ್. ನಮಗೆ ಬೇಕಾಗಿರೋ ಔಟ್ಪುಟ್ ಯಾವ ಕಾಲಮಲ್ಲಿದೆ ಆ ಕಾಲಮ್ ನಂಬರ್ ಕೊಡಬೇಕು. ಇಲ್ಲಿ ಎರಡೇ ಕಾಲಮ್ ಇರೋದ್ರಿಂದ ಸೆಕೆಂಡ್ ಕಾಲಮಲ್ಲಿ ಪರ್ಸೆಂಟೇಜ್ ಸ್ಕೋರ್ಸ್ ಇದೆ, ಅದರಿಂದ ಕಾಲಮ್ ಇಂಡೆಕ್ಸ್ ನಂಬರ್ 2, ಕಾಮ, ಎರಡು ಆಪ್ಷನ್ ಇದೆ, ಟ್ರೂ, ಫಾಲ್ಸ್. ಅಪ್ರಾಕ್ಸಿಮೇಟ್ ಮ್ಯಾಚ್ ಮಾಡಬೇಕಾದ್ರೆ ಟ್ರೂ ಅಂತ ಕೊಡಬೇಕು, ಇಲ್ಲ ಎಕ್ಸಾಕ್ಟ್ ಮ್ಯಾಚ್ ಬೇಕಾದರೆ ಫಾಲ್ಸ್ ಅಂತ ಕೊಡಬೇಕು. ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕಾಗಿದೆ, ಅದರಿಂದ ಫಾಲ್ಸ್ ಅಂತ ಕೊಡ್ತೀನಿ. ಇದರಲ್ಲೂ ಔಟ್ಪುಟ್ ಕರೆಕ್ಟಾಗಿ ಬಂದಿದೆ. ಈಗ ಎರಡು ಫಾರ್ಮುಲಾನ ಕಂಪೇರ್ ಮಾಡಿ ನೋಡೋಣ, ಯಾವುದು ಬೆಟರ್ ಆಗಿದೆ, ಯಾವುದು ಡೈನಮಿಕ್ ಆಗಿದೆ ಅಂತ. ಈ ಟೇಬಲಲ್ಲಿ ಒಂದು ಕಾಲಮ್ನ ಇನ್ಸರ್ಟ್ ಮಾಡ್ತೀನಿ. ಕಾಲಮ್ ಇನ್ಸರ್ಟ್ ಮಾಡಿದ್ದೀನಿ. XLOOKUP ಫಾರ್ಮುಲಾ ಔಟ್ಪುಟ್ ಕರೆಕ್ಟ್ ರಿಸಲ್ಟ್ ತೋರಿಸ್ತಾ ಇದೆ, ಆದರೆ VLOOKUP ಫಾರ್ಮುಲಾದಲ್ಲಿ 0 ಡಿಸ್ಪ್ಲೇ ಆಗ್ತಾ ಇದೆ. VLOOKUP ಫಾರ್ಮುಲಾನಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಕೊಟ್ಟಿದ್ದೀವಿ. ಕಾಲಮ್ ಇಂಡೆಕ್ಸ್ ನಂಬರ್ 2 ಅಂತ ಇರೋದ್ರಿಂದ ಸೆಕೆಂಡ್ ಕಾಲಮ್ ಇಂಡೆಕ್ಸ್ ನಂಬರ್ 2ನಲ್ಲಿ ಯಾವುದೇ ಡೇಟಾ ಇಲ್ಲ, ಖಾಲಿ ಇರೋದ್ರಿಂದ 0 ಅಂತ ತಗೊಂಡಿದೆ. ಸಪೋಸ್ ಏನಾದರೂ ಡೇಟಾ ಎಂಟರ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಎಕ್ಸಾಮ್ ಹಾಲ್ ಟಿಕೆಟ್ ನಂಬರ್ಸ್ನ ಎಂಟರ್ ಮಾಡಿದ್ದೀನಿ. VLOOKUP ಫಾರ್ಮುಲಾ ಔಟ್ಪುಟ್ಟಲ್ಲಿ ಎಕ್ಸಾಮ್ ಹಾಲ್ ಟಿಕೆಟ್ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ನಮಗೆ ಬೇಕಾಗಿರೋದು ಪರ್ಸೆಂಟೇಜ್ ಸ್ಕೋರ್ಸ್, ಆದರೆ ಎಕ್ಸಾಮ್ ಹಾಲ್ ಟಿಕೆಟ್ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದೆ. VLOOKUP ಕಾಲಮ್ ಇಂಡೆಕ್ಸ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. XLOOKUP ಫಾರ್ಮುಲಾ ಔಟ್ಪುಟ್ ಸರಿಯಾಗಿ ತೋರಿಸ್ತಾ ಇದೆ. ಸ್ಟೂಡೆಂಟ್ ನೇಮ್ಸ್ ಬೇರೆ ಟೈಪ್ ಮಾಡಿ ನಮಗೆ ಯಾವ ಸ್ಟೂಡೆಂಟ್ ಸ್ಕೋರ್ಸ್ ಬೇಕೋ ಅದನ್ನು ನಾವು ತಿಳ್ಕೊಬೋದು. ಬೇರೆ ಸ್ಟೂಡೆಂಟ್ ನೇಮ್ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಪೂಜಾ 54%, ಕಿರಣ್ 46%. XLOOKUP ಫಾರ್ಮುಲಾ ಡೈನಮಿಕ್ ಆಗಿದೆ. XLOOKUP ಫಾರ್ಮುಲಾಯಿಂದ VLOOKUP ಫಾರ್ಮುಲಾನ ರೀಪ್ಲೇಸ್ ಮಾಡ್ಬೋದು. ಎಕ್ಸಾಂಪಲ್ 2 ಹಾರಿಜಾಂಟಲ್ ಲುಕಪ್. ಈ ಫಂಕ್ಷನಾಲಿಟಿ HLOOKUP ಅಲ್ಲಿ ಕೂಡ ಇದೆ. XLOOKUP, HLOOKUP ಎರಡು ಫಾರ್ಮುಲಾನ ಟ್ರೈ ಮಾಡೋಣ. XLOOKUP ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಲುಕಪ್ ವ್ಯಾಲ್ಯೂ, ಸ್ಟೂಡೆಂಟ್ ನೇಮ್, ಕಾಮ, ಲುಕಪ್ ಆ್ಯರೆ. ಸ್ಟೂಡೆಂಟ್ ನೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು, ಕಾಮ, ರಿಟರ್ನ್ ಆ್ಯರೆ, ಪರ್ಸೆಂಟೇಜ್ ಸ್ಕೋರ್ಸ್, 61%. HLOOKUP ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಲುಕಪ್ ವ್ಯಾಲ್ಯೂ, ಸ್ಟೂಡೆಂಟ್ ನೇಮ್, ಕಾಮ, ಟೇಬಲ್ ಆ್ಯರೆ. ಹೋಲ್ ಡೇಟಾ ಸೆಲೆಕ್ಟ್ ಮಾಡಬೇಕು, ಕಾಮ, ರೋ ಇಂಡೆಕ್ಸ್ ನಂಬರ್ 2,
ಕಾಮ ಎಕ್ಸಾಕ್ಟ್ ಮ್ಯಾಚ್ ಬೇಕಾಗಿದೆ, ಫಾಲ್ಸ್ ಅಂತ ಕೊಡ್ತೀನಿ. ಇದರಲ್ಲೂ ಅದೇ ಔಟ್ಪುಟ್ ಬಂದಿದೆ. ಎರಡು ಫಾರ್ಮುಲಾ ಕಂಪೇರ್ ಮಾಡಿ ನೋಡೋಣ. ಒಂದು ರೋ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್+. ಒಂದು ರೋ ಇನ್ಸರ್ಟ್ ಮಾಡಿದ ತಕ್ಷಣ HLOOKUP ಫಾರ್ಮುಲಾ ಔಟ್ಪುಟ್ 0 ಅಂತ ಡಿಸ್ಪ್ಲೇ ಆಗ್ತಾ ಇದೆ. XLOOKUP ಫಾರ್ಮುಲಾ ಔಟ್ಪುಟ್ ಕರೆಕ್ಟ್ ಆಗಿದೆ. ಈ ರೋನ ಡಿಲೀಟ್ ಮಾಡ್ತೀನಿ, ಕಂಟ್ರೋಲ್-. ಇವಾಗ ಸರಿಯಾದ ಔಟ್ಪುಟ್ ಬಂದಿದೆ. HLOOKUP ಫಾರ್ಮುಲಾ ರೋ ಇಂಡೆಕ್ಸ್ ನಂಬರ್ ಮೇಲೆ ಡಿಪೆಂಡ್ ಆಗಿದೆ, ಆದರೆ XLOOKUP ಫಾರ್ಮುಲಾ ಡೈನಮಿಕ್ ಆಗಿದೆ. HLOOKUP ಫಾರ್ಮುಲಾ XLOOKUP ಫಾರ್ಮುಲಾಯಿಂದ ರೀಪ್ಲೇಸ್ ಮಾಡ್ಬೋದು. ಒಂದು ಸಲ ಟೆಸ್ಟ್ ಮಾಡೋಣ. ಬೇರೆ ಸ್ಟೂಡೆಂಟ್ಸ್ ನೇಮ್ ಎಂಟರ್ ಮಾಡಿ. ನೇಹಾ 56% ಸರಿಯಾಗಿದೆ. ಪೂಜಾ 54%, ಅದು ಸರಿಯಾಗಿದೆ. ರೋ ಇನ್ಸರ್ಟ್ ಮಾಡಲಿ, ಡಿಲೀಟ್ ಮಾಡಲಿ, ಕಾಲಮ್ ಇನ್ಸರ್ಟ್ ಮಾಡಲಿ, ಡಿಲೀಟ್ ಮಾಡಲಿ, XLOOKUP ಫಾರ್ಮುಲಾ ಕರೆಕ್ಟ್ ಔಟ್ಪುಟ್ ರಿಸಲ್ಟ್ ಕೊಡುತ್ತೆ. XLOOKUP ಫಾರ್ಮುಲಾ HLOOKUP ಫಾರ್ಮುಲಾನ ರಿಪ್ಲೇಸ್ ಮಾಡುತ್ತೆ. ಎಕ್ಸಾಂಪಲ್ 3, ಲುಕಪ್ ಇನ್ ರಿವರ್ಸ್ ಆರ್ಡರ್. XLOOKUP ಫಾರ್ಮುಲಾ ಫಾರ್ವರ್ಡ್ ಆರ್ಡರ್, ರಿವರ್ಸ್ ಆರ್ಡರ್ ಎರಡು ಆರ್ಡರ್ಸಲ್ಲಿ ಕೆಲಸ ಮಾಡುತ್ತೆ. ಫಾರ್ವರ್ಡ್ ಆರ್ಡರಲ್ಲಿ ರಿಟರ್ನ್ ಆ್ಯರೇ ರೈಟ್ ಹ್ಯಾಂಡ್ ಸೈಡಲ್ಲಿರುತ್ತೆ. ರಿವರ್ಸ್ ಆರ್ಡರಲ್ಲಿ ರಿಟರ್ನ್ ಆ್ಯರೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಇದನ್ನು ಕಟ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕಾಪಿ ಮಾಡ್ತೀನಿ. ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಫಾರ್ಮುಲಾ ಅಪ್ಲೈ ಮಾಡೋಣ. XLOOKUP ಫಾರ್ಮುಲಾ, ಲುಕಪ್ ವ್ಯಾಲ್ಯೂ ಸ್ಟೂಡೆಂಟ್ ನೇಮ್, ಕಾಮ ಲುಕಪ್ ಆ್ಯರೇ ಸ್ಟೂಡೆಂಟ್ ನೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತೀನಿ, ಕಾಮ ರಿಟರ್ನ್ ಆ್ಯರೇ ಪರ್ಸೆಂಟೇಜ್ ಸ್ಕೋರ್ಸ್ 61%. VLOOKUP ಫಾರ್ಮುಲಾ ರಿವರ್ಸ್ ಆರ್ಡರಲ್ಲಿ ವರ್ಕ್ ಆಗಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡೋಣ. ಲುಕಪ್ ವ್ಯಾಲ್ಯೂ ಸ್ಟೂಡೆಂಟ್ ನೇಮ್, ಕಾಮ ಟೇಬಲ್ ಆ್ಯರೇ ಎಂಟೈರ್ ಟೇಬಲ್ ಸೆಲೆಕ್ಟ್ ಮಾಡಬೇಕು, ಕಾಮ ಕಾಲಮ್ ಇಂಡೆಕ್ಸ್ ನಂಬರ್. ನಮಗೆ ಬೇಕಾಗಿರೋ ಔಟ್ಪುಟ್ ಕಾಲಮ್ ಇಂಡೆಕ್ಸ್ ನಂಬರ್ 1 ಅಲ್ಲಿದೆ. ಕಾಲಮ್ ಇಂಡೆಕ್ಸ್ ನಂಬರ್ 1, ಕಾಮ ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕಾಗಿದೆ, ಅದರಿಂದ ಫಾಲ್ಸ್. ಫಾರ್ಮುಲಾ ಎರರ್ ಬರ್ತಾ ಇದೆ. VLOOKUP ಫಾರ್ಮುಲಾ ರಿವರ್ಸ್ ಆರ್ಡರಲ್ಲಿ ಕೆಲಸ ಮಾಡಲ್ಲ. XLOOKUP ಫಾರ್ಮುಲಾ ವರ್ಟಿಕಲ್, ಹಾರಿಜಾಂಟಲ್, ರಿವರ್ಸ್ ಆರ್ಡರ್ ಮೂರು ಆರ್ಡರ್ಸಲ್ಲಿ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ 4, 2-way ಲುಕಪ್. HLOOKUP ಫಾರ್ಮುಲಾ ವರ್ಟಿಕಲ್ ಆರ್ಡರ್, ಹಾರಿಜಾಂಟಲ್ ಆರ್ಡರ್ ಎರಡು ಆರ್ಡರ್ಸಲ್ಲಿ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ನೋಡೋಣ. ನನ್ನ ಹತ್ರ ಒಂದು ಸೇಲ್ಸ್ ಪರ್ಸನ್ ಡೇಟಾ ಇದೆ, ಸೇಲ್ ಪರ್ಸನ್ ನೇಮ್ಸ್ ಇದೆ, ರೆವಿನ್ಯೂ ಇದೆ. ಫಸ್ಟ್ ಕ್ವಾರ್ಟರ್ ರೆವಿನ್ಯೂ ಏಪ್ರಿಲ್, ಮೇ, ಜೂನ್, ಜುಲೈ. ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಈಕ್ವಲ್ ಟು XLOOKUP ಲುಕಪ್ ವ್ಯಾಲ್ಯೂ ಸೇಲ್ಸ್ ಪರ್ಸನ್ ನೇಮ್, ಕಾಮ ಲುಕಪ್ ಆ್ಯರೇ ಸೇಲ್ಸ್ ಪರ್ಸನ್ ನೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು, ಕಾಮ ಈಗ ಮತ್ತೆ XLOOKUP ಫಾರ್ಮುಲಾ ಅಪ್ಲೈ ಮಾಡಬೇಕು. ನೆಸ್ಟೆಡ್ XLOOKUP ಫಾರ್ಮುಲಾ, XLOOKUP ಲುಕಪ್ ವ್ಯಾಲ್ಯೂ ಸೆಕೆಂಡ್ ಟೈಮ್ ಲುಕಪ್ ವ್ಯಾಲ್ಯೂ ಕೊಡ್ತಾ ಇದ್ದೀವಿ. ಮೊದಲು ಸೇಲ್ಸ್ ಪರ್ಸನ್ ನೇಮ್ ಕೊಟ್ಟಿದ್ದೀವಿ, ಈಗ ಮಂತ್ ಕೊಡ್ತಾ ಇದ್ದೀವಿ, ಕಾಮ ಲುಕಪ್ ಆ್ಯರೇ ಮಂತ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ಏಪ್ರಿಲ್ ಟು ಜುಲೈ, ಕಾಮ ರಿಟರ್ನ್ ಆ್ಯರೇ ಸೇಲ್ಸ್ ರೆವಿನ್ಯೂ ಡೇಟಾ ಎಲ್ಲ ಸೆಲೆಕ್ಟ್ ಮಾಡಬೇಕು. ಎರಡು ಬ್ರ್ಯಾಕೆಟ್ ಓಪನ್ ಮಾಡಿದ್ದೀವಿ, ಎರಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. 9236 ಮಾರ್ಕ್, ಜೂನ್ 9236
ಸೇಲ್ಸ್ ಪರ್ಸನ್ ನೇಮ್ ಬೇರೆ ಎಂಟರ್ ಮಾಡ್ತೀನಿ. ರಾಜ್ 4938. ಮಂತ್ ಏಪ್ರಿಲ್ ಅಂತ ತಗೊಳ್ತೀನಿ. 6016. XLOOKUP works both vertically and horizontally at a time. ಲುಕಪ್ ಆ್ಯರೇನಲ್ಲಿರೋ ನೇಮ್ಸ್ ಅಲ್ಲದೆ ಬೇರೆ ನೇಮ್ ಏನಾದರೂ ಎಂಟರ್ ಮಾಡಿದ್ರೆ ಫಾರ್ಮುಲಾ ಎರರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ರಾಮ್ ಅಂತ ಎಂಟರ್ ಮಾಡ್ತೀನಿ, ಫಾರ್ಮುಲಾ ಎರರ್ ತೋರಿಸ್ತಾ ಇದೆ. ಫಾರ್ಮುಲಾ ಇನ್ಪುಟ್ ಎರರ್ ಅವಾಯ್ಡ್ ಮಾಡೋದಕ್ಕೆ XLOOKUP ಫಾರ್ಮುಲಾ ಸಿಂಟ್ಯಾಕ್ಸಲ್ಲಿ 4th ಪ್ಯಾರಾಮೀಟರ್ ಇಫ್ ನಾಟ್ ಫೌಂಡ್ ಇದೆ. ಕಂಟ್ರೋಲ್ Z ಮಾಡ್ತೀನಿ. ಫಾರ್ಮುಲಾನ ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಮಾಡೋಣ. 4th ಪ್ಯಾರಾಮೀಟರ್ ಆ್ಯಡ್ ಮಾಡೋಣ. ಕಾಮಾ ನಾಟ್ ಫೌಂಡ್ ಅಂತ ಎಂಟರ್ ಮಾಡಬೇಕು. ಈಗ ಮತ್ತೆ ಬೇರೆ ನೇಮ್ ಎಂಟರ್ ಮಾಡ್ತೀನಿ. ಎರರ್ ಬದಲು ನಾಟ್ ಫೌಂಡ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಎಕ್ಸಾಂಪಲ್ 5 XLOOKUP ಫಾರ್ಮುಲಾ ರಿಟರ್ನ್ಸ್ ಮಲ್ಟಿಪಲ್ ರೆಕಾರ್ಡ್ಸ್ ಬೈ ಡಿಫಾಲ್ಟ್. XLOOKUP ಫಾರ್ಮುಲಾ ಅಪ್ಲೈ ಮಾಡಿದಾಗ ಲುಕಪ್ ವ್ಯಾಲ್ಯೂಗೆ ಸಂಬಂಧಪಟ್ಟಿದ್ದ ಎಲ್ಲ ರೆಕಾರ್ಡ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಎಕ್ಸಾಂಪಲ್ ನೋಡೋಣ. ಲುಕಪ್ ವ್ಯಾಲ್ಯೂ ಸೇಲ್ಸ್ ಪರ್ಸನ್ ನೇಮ್, ಲುಕಪ್ ಆ್ಯರೇ ಸೇಲ್ಸ್ ಪರ್ಸನ್ ನೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರಿಟರ್ನ್ ಆ್ಯರೇ ಸೇಲ್ಸ್ ರೆವಿನ್ಯೂ. ಆ ಸೇಲ್ಸ್ಮನ್ಗೆ ಸಂಬಂಧಪಟ್ಟಿದ್ದು ಎಲ್ಲ ರೆಕಾರ್ಡ್ಸು ಎಕ್ಸ್ಟ್ರಾಕ್ಟ್ ಮಾಡಿದೆ. ಸೇಲ್ಸ್ ರೆವಿನ್ಯೂ ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳದು. ಬೇರೆ ನೇಮ್ ಎಂಟರ್ ಮಾಡ್ತೀನಿ. ಪ್ರೇಮ್. ಆ ರೆಕಾರ್ಡ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದೆ. XLOOKUP ಫಾರ್ಮುಲಾದಲ್ಲಿ ಇನ್ನೂ ಹಲವಾರು ಫಂಕ್ಷನಾಲಿಟೀಸ್ ಇವೆ. ಅವನ್ನೆಲ್ಲ ಅಡ್ವಾನ್ಸ್ಡ್ XLOOKUP ವಿಡಿಯೋದಲ್ಲಿ ನೋಡೋಣ.